C for cartoon. ಒಂದು ದಟ್ಟವಾದ ಕಾಡಿತ್ತು. ಆ ಕಾಡಲ್ಲಿ ಒಂದು ದೊಡ್ಡ ಕೆರೆ ಇತ್ತು. ಆ ಕೆರೆಯಲ್ಲಿ ಸದಾ ನೀರು ತುಂಬಿರ್ತಿತ್ತು. ಆ ಕಾಡಲ್ಲಿ ಆನೆ, ಹುಲಿ, ಸಿಂಹ, ಚಿರತೆ, ಕರಡಿ, ಜಿಂಕೆ, ನರಿ, ಮೊಸಳೆ, ನವಿಲು, ಕೋತಿ ಮತ್ತೆ ಇನ್ನೂ ಎಲ್ಲಾ ತರದ ಪ್ರಾಣಿಗಳು ವಾಸ ಇದ್ವು. ಕಾಡಲ್ಲಿರೋ ಎಲ್ಲಾ ಪ್ರಾಣಿಗಳು ಅಲ್ಲಿಗೆ ನೀರು ಕುಡಿಯಕ್ಕೆ ಬರ್ತಾ ಇದ್ವು. ಅದೇ ಕೆರೆಯಲ್ಲಿ ತುಂಬಾ ವರ್ಷದಿಂದ ಒಂದು ಆಮೆ ಮತ್ತೆ 2 ಹಂಸಗಳು ವಾಸ ಇದ್ವು. ಆ ಮೂವರು ತುಂಬಾ ಒಳ್ಳೆ ಗೆಳೆಯರಾಗಿದ್ರು. ಈ ಕಾಡು, ಕೆರೆ, ಪರಿಸರ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ? ಹೌದು, ಇಲ್ಲಿ ಊಟಕ್ಕೆ ಕೂಡ ತೊಂದರೆ ಇಲ್ಲ, ಸುಲಭವಾಗಿ ಆಹಾರ ಸಿಗುತ್ತೆ. ಊಟ ಅಂದಿದ ತಕ್ಷಣ ಹಸಿವು ಶುರುವಾಯಿತು. ಬನ್ರಿ, ಮೀನು ಹಿಡಿದು ತಿನ್ನೋಣ. ಹೀಗೆ ಕಾಡಲ್ಲಿ ಎಲ್ಲಾ ಪ್ರಾಣಿಗಳು ತುಂಬಾ ಸುಖವಾಗಿದ್ವು. ಸ್ವಲ್ಪ ದಿನ ಆದ್ಮೇಲೆ ಬರಗಾಲ ಶುರುವಾಯಿತು. ಬಿಸಿಲು ಜಾಸ್ತಿ ಆಯ್ತು. ಬಿಸಿಲಿನ ತಾಪಕ್ಕೆ ಗಿಡ ಮರ ಎಲ್ಲ ಒಣಗೋಯ್ತು. ಕೆರೆಯಲ್ಲಿ ಇದ್ದ ನೀರೆಲ್ಲ ಬತ್ತ್ ಹೋಯ್ತು. ಆ ಕಾಡಲ್ಲಿ ಇದ್ದಂಥ ಎಲ್ಲಾ ಪ್ರಾಣಿ ಪಕ್ಷಿಗಳು ಬೇರೆ ಕಾಡಿಗೆ ವಲಸೆ ಹೋದ್ವು. ಆಮೆ ಮತ್ತೆ ಹಂಸಗಳು ಮಾತ್ರ ಕಾಡನ್ನ ಬಿಟ್ಟು ಹೋಗಕ್ಕೆ ಮನಸ್ಸಿಲ್ಲದೆ ಇನ್ನು ಅಲ್ಲೇ ಇದ್ವು. ಈ ಕಾಡಲ್ಲಿ ಊಟ, ನೀರು ಏನು ಸಿಗುತ್ತಾ ಇಲ್ಲ. ಹೌದು, ಎಲ್ಲ ಪ್ರಾಣಿ ಪಕ್ಷಿಗಳು ಬೇರೆ ಕಾಡಿಗೆ ವಲಸೆ ಹೋಗಿದ್ದಾವೆ. ನಾವು ಅಷ್ಟೇ ಇಲ್ಲಿರೋದು. ನಾವು ಕೂಡ ಅಲ್ಲಿಗೆ ಹೋಗೋದು ಒಳ್ಳೆಯದು. ಆದರೆ ನಾನು ಅಷ್ಟು ದೂರ ಹೇಗ್ ಬಲ್ಲಿ? ನನಗೆ ನಿಂತರ ಹಾರಕ್ಕೂ ಬರಲ್ಲ, ಬೇರೆ ಪ್ರಾಣಿಗಳ ಥರ ಬೇಗ ನಡೆಯಕ್ಕೂ ಬರಲ್ಲ. ನಮಗೂ ನಿನ್ನನ್ನು ಬಿಟ್ಟು ಹೋಗೋಕೆ ಮನಸ್ಸಿಲ್ಲ ಗೆಳೆಯ. ಆದರೆ ಏನು ಮಾಡೋದು? ನೀವಿಬ್ರೂ ಸಹಾಯ ಮಾಡೋದಾದ್ರೆ ನನ್ನ ಹತ್ರ ಒಂದು ಉಪಾಯ ಇದೆ. ಖಂಡಿತವಾಗ್ಲೂ ಸಹಾಯ ಮಾಡ್ತೀವಿ. ಅದೇನು ಹೇಳು? ನೀವಿಬ್ರೂ ಒಂದು ಕೋಲಿನ ತುದಿಗಳನ್ನು ಗಟ್ಟಿಯಾಗಿ ಬಾಯಲ್ಲಿ ಕಚ್ಕೊಂಡು ಹಿಡ್ಕೊಳ್ಳಿ. ನಾನು ಕೋಲಿನ ಮಧ್ಯಭಾಗನ ಬಾಯಲ್ಲಿ ಕಚ್ಕೊಂಡು ಹಿಡ್ಕೋತೀನಿ. ಆಮೇಲೆ ನೀವಿಬ್ರೂ ಮೇಲೆ ಹಾರ್ಕೊಂಡು ಹೋಗಿ. ಆಗ ನಾನೂ ನಿಮ್ ಜೊತೆ ಬೇರೆ ಕಾಡಿಗೆ ಬರಬಹುದು. ಇದು ತುಂಬ ಒಳ್ಳೆ ಉಪಾಯ. ಹಾಗೇ ಮಾಡೋಣ. ಆದರೆ ಹಾರ್ಕೊಂಡು ಹೋಗಬೇಕಾದ್ರೆ ನಾವು ಮೂವರು ಯಾವುದೇ ಕಾರಣಕ್ಕೂ ಬಾಯಿ ತೆಗಿಬಾರದು. ಆಮೆ ಹೇಳಿದ ಉಪಾಯದ ಹಾಗೆ ಮೂರನು ಕೋಲನ್ನು ಗಟ್ಟಿಯಾಗಿ ಬಾಯಲ್ಲಿ ಕಚ್ಚಿಕೊಂಡು ಹಿಡ್ಕೊಂಡ್ವು. ಕೋಲಿನ ಸಹಾಯದಿಂದ ಅವು ಮೂರನು ಬೇರೆ ಕಾಡನ್ನ ಹುಡುಕೊಂಡು ಹಾರಿಕೊಂಡು ಹೋದ್ವು. ತುಂಬಾ ದೂರ ಹಾರ್ಕೊಂಡು ಹೋದ್ಮೇಲೆ ಬೇರೆ ಕಾಡು ಕಾಣಿಸುತ್ತೆ. ಆ ಕಾಡಲ್ಲಿ ಇರೋ ಕೆರೆ ಹತ್ತಿರ ಹೋಗಿ ಇಳಿತಾವೆ. ಗೆಳೆಯರೇ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಧನ್ಯವಾದ. ಸ್ನೇಹಿತರ ಮಧ್ಯೆ ಧನ್ಯವಾದ ಹೇಳೋ ಅಗತ್ಯ ಇಲ್ಲ. ಅಂತೂ ನಾವು ಮೂವರು ಮತ್ತೆ ಜೊತೆಯಲ್ಲಿ ಇರೋ ಹಾಗಾಯ್ತು. ಅಂದಿನಿಂದ ಆ 3 ಸ್ನೇಹಿತರು ಸುಖವಾಗಿದ್ದರು. ಈ ಕಥೆಯ ನೀತಿ ಏನೆಂದರೆ, ಅಗತ್ಯವಿದ್ದಾಗ ಸಹಾಯ ಮಾಡುವವರೇ ನಿಜವಾದ ಸ್ನೇಹಿತರು.